ಧರ್ಮಸ್ಥಳದಲ್ಲಿ 10ನೇ ದಿನ ನಡೆಯದ ಎಸ್ಐಟಿ ಶೋಧ ಕಾರ್ಯದಿಂದ ಬ್ರೇಕ್ ಪಡೆದರು ಎಸ್ಐಟಿ ಅಧಿಕಾರಿಗಳು. ಇವತ್ತು 10ನೇ ದಿನದ ಕಾರ್ಯಾಚರಣೆ ಆಗಬೇಕಾಗಿತ್ತು. ಅದು ಕೊನೆಯ ಸ್ಪಾಟ್ ನಂಬರ್ 13ರಲ್ಲಿ. ಬಹಳ ಕುತೂಹಲ ಕೆರಳಿಸಿದಂತಹ ಸ್ಪಾಟ್ ಅದು. ಆದರೆ ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನ ನಡೆಸಲಿಲ್ಲ. ಬ್ರೇಕ್ ಪಡೆದರು ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಕಚೇರಿಯಲ್ಲಿ ಎಸ್ಐಟಿಯಿಂದ ಸರಣಿ ಸಭೆಗಳಾಗ್ತಾ ಇದೆ. ಸರಣಿ ಸಭೆಯಲ್ಲಿ ಭಾಗಿಯಾದಂತಹ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಕಚೇರಿಗೆ ಅನಾಮಿಕ ದೂರುದಾರ ತಡವಾಗಿ ಆಗಮಿಸಿದ್ದ. ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಎಸ್ಐಟಿ ಕಚೇರಿಗೆ ಬಂದಂತಹ ಅನಾಮಿಕ ದೂರುದಾರ ಅದಾದ ನಂತರ ಸ್ಪಾಟ್ಗೆ ಹೋಗಿ ಶೋಧ ಕಾರ್ಯ ನಡೆಯುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಆ ರೀತಿ ಆಗಲಿಲ್ಲ. ಮಧ್ಯಾಹ್ನ 3:45ಕ್ಕೆ ಅನಾಮಿಕ ದೂರುದಾರ ವಾಪಸ್ ತೆರಳಿದ್ದ. ಇವತ್ತು ಯಾವುದೇ ಶೋಧಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಲಿಲ್ಲ. ಬದಲಾಗಿ ಎಸ್ಐಟಿ ಕಚೇರಿಯಲ್ಲಿ ಸರಣಿ ಸಭೆಗಳಾದವು. ಎಸ್ಐಟಿ ಅಧಿಕಾರಿಗಳಿದ್ರು, ಕಂದಾಯ ಇಲಾಖೆ ಅಧಿಕಾರಿಗಳಿದ್ರು, ಅನಾಮಿಕ ದೂರುದಾರ ವಕೀಲರ ಜೊತೆಗೆ ಬಂದಿದ್ದ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಅಧಿಕಾರಿಗಳು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸ್ಪಾಟ್ಗೆ ಹೋಗಲಿಲ್ಲ, ಶೋಧ ಕಾರ್ಯ ಮಾಡಲಿಲ್ಲ. 10ನೇ ದಿನದ ಶೋಧ ಕಾರ್ಯಕ್ಕೆ ಇವತ್ತು ಬ್ರೇಕ್. ಅನಾಮಿಕ ದೂರುದಾರ ಗುರುತಿಸಿದ 13 ಪಾಯಿಂಟ್ಗಳಲ್ಲಿ ಇವತ್ತು ಕೊನೆಯ ಪಾಯಿಂಟ್ ಶೋಧ ಕಾರ್ಯ ಆಗಬೇಕಾಗಿತ್ತು. ಈ ಪಾಯಿಂಟ್ನಲ್ಲಿ ಮುಸುಕುಧಾರಿಗೆ ಬಹಳ ನಿರೀಕ್ಷೆಗಳಿದೆ. ಇದೇ ಸ್ಥಳದಲ್ಲಿ 8 ರಿಂದ 10 ಶವಗಳನ್ನ ಹೂತಿದ್ದೇನೆ ಅನ್ನುವಂಥದ್ದನ್ನ ದೂರಿನಲ್ಲಿ ತಿಳಿಸಿದ್ದ. ಹಾಗಾಗಿ 13ನೆಯ ಪಾಯಿಂಟ್ ಬಹಳ ಕುತೂಹಲವನ್ನ ಕೆರಳಿಸಿದೆ. ಆದರೆ ಇವತ್ತಾಗಬೇಕಾಗಿದ್ದ ಶೋಧ ಕಾರ್ಯ ಆಗ್ಲೇ ಇಲ್ಲ. ಧರ್ಮಸ್ಥಳದಲ್ಲಿ ಸಮಾಧಿ ಶೋಧಕ್ಕೆ ಜಿಪಿಆರ್ ಬರುತ್ತಾ? ಆ ಬೇಡಿಕೆ ಈಗ. ಇನ್ಮುಂದೆ ಗುಂಡಿ ಅಗೆಯೋ ಬದಲು ಜಿಪಿಆರ್ ಬಳಕೆ ಮಾಡಲಾಗುತ್ತಾ? ಜಿಪಿಆರ್ ಬಳಕೆಯ ಬಗ್ಗೆ ಎಸ್ಐಟಿ ಟೀಮ್ ಚಿಂತಿಸ್ತಾ ಇದೆ. ಕೊನೆಯದಾಗಿ ಉಳಿದಿರೋದು ಒಂದೇ ಸ್ಪಾಟ್. ಆದರೆ ಈ ಒಂದು ಸ್ಪಾಟ್ನಲ್ಲಿ ಮಾತ್ರ ಶೋಧ ಕಾರ್ಯ ಆಗತ್ತಾ ಅಥವಾ ಇನ್ನೂ ಕೆಲವೊಂದಿಷ್ಟು ಜಾಗಗಳನ್ನ ಅನಾಮಿಕ ದೂರುದಾರ ಹೇಳಿದ ಪ್ರಕಾರ ಗುರುತಿಸಲಾಗುತ್ತಾ? ಈ ಚರ್ಚೆ ಇದ್ದೇ ಇದೆ. ಇದರ ನಡುವಿನಲ್ಲಿ ಈಗ ಜಿಪಿಆರ್ ಬಳಕೆ ಈ ಕುರಿತಾಗಿ ಚಿಂತನೆ ಆಗ್ತಾ ಇರೋದು. ಜಿಪಿಆರ್ ಬಗ್ಗೆ ತಜ್ಞರ ಸಲಹೆಯನ್ನ ಪಡಿತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ನಿನ್ನೆ ಇತರೆ ಅಧಿಕಾರಿಗಳ ಸಲಹೆಯನ್ನ ಪಡೆದ್ರು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ. 13ನೇ ಪಾಯಿಂಟ್ನಲ್ಲೇ ಜಿಪಿಆರ್ ಬಳಸೋ ಸಾಧ್ಯತೆ ಇದೆ. ಜಿಪಿಆರ್ ಹೇಗಿರುತ್ತೆ ಅನ್ನೋದನ್ನ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. 10 ಅಡಿ ಒಳಗಡೆ ಏನೆಲ್ಲ ಇದೆ ಅನ್ನೋದನ್ನ ಗುರುತಿಸುತ್ತೆ ಈ ಜಿಪಿಆರ್. 13ನೆಯ ಪಾಯಿಂಟ್ ಪಕ್ಕದಲ್ಲೇ ನೇತ್ರಾವತಿ ಡ್ಯಾಮ್ ಇದೆ. ಜೊತೆಗೆ ಈ ಸ್ಪಾಟ್ನ ಸುತ್ತ ವಿದ್ಯುತ್ ಲೈನ್ ಇದೆ. ಕಂಬಗಳಿರುವ ಕಾರಣ ಜಿಪಿಆರ್ ಬಳಸೋ ಬಗ್ಗೆ ಚಿಂತನೆ ಆಗ್ತಾ ಇದೆ. ತಜ್ಞರನ್ನೂ ಕೂಡ ಮಾಹಿತಿ ಕೇಳ್ತಾ ಇದ್ದಾರೆ. ಜಿಪಿಆರ್ ಬಳಕೆ ಹೇಗೆ ಅನ್ನೋದರ ಚಿಂತನೆಗಳಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಇವತ್ತು 10ನೇ ದಿನದ ಕಾರ್ಯಾಚರಣೆಯಲ್ಲಿ ಕೊನೆಯ ಸ್ಪಾಟ್ ಶೋಧ ಆಗತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಆ ರೀತಿ ಆಗಲಿಲ್ಲ. ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಬ್ರೇಕ್ ಕೊಟ್ಟು ಸಭೆಗಳನ್ನ ಮಾಡಿದ್ರು. ಸೊ ಅನಾಮಿಕ ಕೂಡ ಲೇಟ್ ಆಗಿ ಬಂದಿದ್ದ, ಆತನ ವಿಚಾರಣೆ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ. ಒಟ್ಟಾರೆ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಗಳಾಯಿತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ವೀಣಾ, ಹೌದು, ಈಗಾಗಲೇ ಇವತ್ತಿನ ಇಡೀ ದಿನದ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಹೋದ್ರೆ ಇವತ್ತು ಬಹುಶಃ ಇಡೀ ಪ್ರಕರಣದಲ್ಲಿ ಇವತ್ತು 9ನೇ ದಿನದ ಆಗಿತ ಕಾರ್ಯಗಳಾಗಬೇಕಾಗಿತ್ತು. ಆದರೆ ಇಡೀ ದಿನದಲ್ಲಿ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆದಾಗಿನಿಂದ ಬಹಳ ದೊಡ್ಡ ತಾತ್ಕಾಲಿಕ ವಿರಾಮವನ್ನ ಇವತ್ತು ಕೊಟ್ಟಿದ್ರೆ ಅದು 13ನೇ ಪಾಯಿಂಟಿನ ಅಗೆತದ ಪ್ರಕ್ರಿಯೆಯಲ್ಲಿ. ಹಾಗಾಗಿ ಇವತ್ತು 13ನೇ ಪಾಯಿಂಟಿನ ಅಗೆತದ ಪ್ರಕ್ರಿಯೆಗಳಾಗ್ಲಿಲ್ಲ. ಆತ ಕೂಡ ಅಷ್ಟೇ 11ವರೆಗೆ ಪ್ರತಿನಿತ್ಯವೂ ಕೂಡ ಎಸ್ಐಟಿ ಕಚೇರಿಗೆ ಬರಬೇಕಾಗಿದ್ದಂತಹ ಆ ಒಂದು ಅನಾಮಿಕ ದೂರುದಾರ ಏನಿದ್ದಾನೆ ಆತ ಬಹಳ ತಡವಾಗಿ
ತಡವಾಗಿ ಮಧ್ಯಾಹ್ನದ ಬಳಿಕ ನೇರವಾಗಿ ಆ ಒಂದು ಕಚೇರಿಗೆ ಬಂದ. ಇಲ್ಲಿ ಎಸಿ ಬಂದಿದ್ರು, ಅದರ ಜೊತೆಗೆ SIT ಅಧಿಕಾರಿಗಳು ಬಂದಿದ್ರು, ಎಲ್ಲರ ಜೊತೆಗೆ ಒಂದು ನಿರಂತರ ಸಭೆಗಳು ನಡೀತಾ ಇತ್ತು. ಆದ್ರೆ ಅನಾಮಿಕ ವಿಳಂಬವಾದಂತಹ ಕಾರಣದಿಂದಾಗಿ ಎಸಿ ಅವರು ಕೂಡ ನೇರವಾಗಿ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ವಿಸಿ ಮೂಲಕ ಒಂದಷ್ಟು ಫೈಲ್ಗಳನ್ನ ಮೂವ್ ಮಾಡುವಂತ ಅವರ ರೆವೆನ್ಯೂಗೆ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ನಿರತರಾಗಿದ್ರು. ಹಾಗಾಗಿ ಇಲ್ಲಿ ಅರಣ್ಯಾಧಿಕಾರಿಗಳು, SIT ಅಧಿಕಾರಿಗಳು ಮತ್ತು ಬೇರೆ ಬೇರೆ ವಿಭಾಗದ ಉತ್ಖನನ ಪ್ರಕ್ರಿಯೆಗಳಲ್ಲಿ ಭಾಗವಹಿಸುವಂತ ಫೊರೆನ್ಸಿಕ್ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಬಂದಿದ್ರು ಕೂಡ ಆತ ಬರುವಂತದ್ದು ತಡವಾಯಿತು. ಹಾಗಾಗಿ ಇವತ್ತು 13ನೇ ಜಾಗದಲ್ಲಿ ಉತ್ಖನನ ಪ್ರಕ್ರಿಯೆ ನಡೆಯೋದಿಲ್ಲ ಅನ್ನುವಂಥದ್ದು ಬಹಳಷ್ಟು ಮಧ್ಯಾಹ್ನದ ಹೊತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಿತ್ತು. ಅದೇ ರೀತಿಯಾಗಿ ಆತ ಬಂದ ಬಳಿಕ, ಅಂದ್ರೆ ಆತ ಏನು ಮಧ್ಯಾಹ್ನದ ಬಳಿಕ ಆತ ಬರ್ತಾನೆ, ಬಂದ ಬಳಿಕವೂ ಕೂಡ ಯಾವುದೇ ಉತ್ಖನನ ಪ್ರಕ್ರಿಯೆಗಳು ನಡೆದಿಲ್ಲ. ಆದರೆ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಣವ್ ಮೊಹಂತಿಯೇ, ಸ್ವತಃ SIT ಮುಖ್ಯಸ್ಥ ಪ್ರಣವ್ ಮೊಹಂತಿಯೇ ಆ ಒಂದು ಕಚೇರಿಯಲ್ಲಿ ಕೂತಿದ್ದಾರೆ. SIT ಕಚೇರಿಯಲ್ಲಿ ಅವರು ಬೆಳಗ್ಗಿನಿಂದ ಕೂತು ಸುದೀರ್ಘವಾಗಿ ಒಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈವರೆಗೆ ನಡೆದಂತಹ ಉತ್ಖನನ ಕಾರ್ಯಗಳ ಕಾರ್ಯಗಳ ಪ್ರಗತಿಗಳ ಬಗ್ಗೆ ಪರಿಶೀಲನೆಗಳಾಗ್ತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಆಕ್ಟಿವಿಟೀಸ್ ಗಳ ಬಗ್ಗೆ ಏನೆಲ್ಲ ಆಗಿದೆ ಮತ್ತು ಯಾವ ರೀತಿಯಾದಂತಹ ದಾಖಲೆಗಳ ಸಮೀಕರಣಗಳಾಗಿದೆ, ಅದರ ಜೊತೆಗೆ 3 ಕಡೆಗಳಲ್ಲಿ ಸಿಕ್ಕಂತಹ ಆತ ತಂದುಕೊಟ್ಟ ಅಸ್ಥಿಪಂಜರದ ಜೊತೆಗೆ ಬೇರೆ ಕಡೆಗಳಲ್ಲಿ ಸಿಕ್ಕಂತಹ ಅಷ್ಟು ಅಸ್ಥಿಪಂಜರಗಳ ಸಮಗ್ರವಾದ ಮಾಹಿತಿಗಳನ್ನು ಕಲೆ ಹಾಕುವಂತ ಪ್ರಕ್ರಿಯೆಗಳಿಗೆ ಅವರು ಮುಂದಾಗಿರುವಂತದ್ದು. ಹಾಗಾಗಿ ಈ ಮೂಲಕ ಅಲ್ಲಿ ಏನು ಆಕ್ಟಿವಿಟೀಸ್ ಗಳಾಗಿದೆ ಅದನ್ನೆಲ್ಲವನ್ನ ಕೂಡ ಕಲೆ ಹಾಕಿ ಒಟ್ಟು ತನಿಖಾ ಪ್ರಕ್ರಿಯೆಯ ಒಂದು ಪ್ರಗತಿಯನ್ನ ಪರಿಶೀಲನೆ ಮಾಡುವಂತದ್ದು. ಅದರ ಜೊತೆಗೆ ಮುಂದಿನ ಹಂತಗಳಲ್ಲಿ ತನಿಖೆಗೆ ಯಾವ ರೀತಿಯಾಗಿ ಹೋಗಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬರುವಂತದ್ರ ಜೊತೆಗೆ 13ನೇ ಪಾಯಿಂಟ್ ನಲ್ಲಿ ಅಗೆಯುವ ಪ್ರಕ್ರಿಯೆಯಲ್ಲಿ ಈಗಾಗಲೇ GPR ಬಳಕೆಗಳ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾಗಿ GPR ಅನ್ನ ಬಳಕೆ ಮಾಡಬಹುದಾ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳ ಬಗ್ಗೆ ವಿಶ್ಲೇಷಣೆಗಳನ್ನು ಕೂಡ ಬಹಳ ಕ್ಲಿಯರ್ ಆಗಿ ಅವರು ತನಿಖಾಧಿಕಾರಿಗಳ ಜೊತೆ ನಡೆಸಿದಂತೆ ಕಾಣ್ತಾ ಇದೆ. ಅದರ ಜೊತೆಗೆ ಒಂದಷ್ಟು ಜನ ಈ ಒಂದು ಕಚೇರಿಗೆ, ಅಂದ್ರೆ SIT ಕಚೇರಿಗೆ ಒಂದಷ್ಟು ಜನ ಕಾರ್ಮಿಕರ ರೀತಿಯಲ್ಲಿ ಕೆಲವರನ್ನ ವಾಹನದಲ್ಲಿ ಕರ್ಕೊಂಡು ಹೋಗುವಂತದ್ದು ಬರುವಂತದ್ದು ಹೊರಭಾಗದಿಂದ ನಮಗೆ ಕಾಣ್ತಾ ಇತ್ತು. ಮೇಲ್ನೋಟಕ್ಕೆ ಮತ್ತು ಇನ್ಸೈಡ್ ಮಾಹಿತಿಗಳ ಪ್ರಕಾರ ಹೀಗೆ ಬಂದಂತವರು ಬಹುತೇಕರು ಯಾರಾಗಿದ್ದಾರೆ ಅಂದ್ರೆ ಈತನ ಜೊತೆಗೆ ಈ ಹಿಂದೆ ಕೆಲಸ ಮಾಡಿದವರು ಕೆಲವೊಬ್ರು ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಯಾಕಂದ್ರೆ ಆ ಧರ್ಮಸ್ಥಳ ಗ್ರಾಮದ ಸ್ವಚ್ಛತಾ ಒಂದು ನದಿಯ ಸ್ನಾನಘಟ್ಟದ ಸ್ವಚ್ಛತಾ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದವರು ಒಂದು ಪಾರ್ಟ್ ಆದ್ರೆ, ಅದರ ಜೊತೆಗೆ ಕೆಲವೊಬ್ರು ಈಗಾಗಲೇ ಆತ ಹೆಣ ಹೂತಿದ್ದೀನ ನೋಡಿದ್ದೀನಿ ಅಂದುಕೊಂಡು ಹೇಳಿಕೊಂಡು ಒಂದಷ್ಟು ಜನ ಬಂದಿದ್ದಾರೆ ಅನ್ನುವಂತ ಮಾಹಿತಿ. ಸಹಾಯವಾಣಿಯನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ಒಂದಷ್ಟು ಜನ ಬಂದಿದ್ದಾರೆ. ಅಂದ್ರೆ ಆತ ಈ ಹೂತಿದ್ದಂತ ಹೆಣಗಳು ಅದು ಮರ್ಡರ್ ಮಾಡಿದ್ದ ಅಥವಾ ಕೊಲೆಯಾಗಿದ್ದ, ಅತ್ಯಾಚಾರ ಆಗಿದ್ದ ಅನ್ನುವಂಥದ್ದು ಪಾರ್ಟ್ ಸೆಕೆಂಡ್. ಆದ್ರೆ ಈ ಒಂದು ಅನಾಮಿಕ ವ್ಯಕ್ತಿ ಆತ ಹೇಳಿದಂತ ದಿನಗಳಲ್ಲಿ, ಆ ಸಮಯಗಳಲ್ಲಿ ಈ ರೀತಿಯಾಗಿ ಕಾಡು ಪ್ರದೇಶಗಳಲ್ಲಿ ಮೃತದೇಹಗಳನ್ನು ಹೂತಿದ್ದನ್ನ ನಾವು ನೋಡಿದೀವಿ. ಹಾಗಾಗಿ ಮುಂದಿನ ಅಷ್ಟು ಕಾರ್ಯಾಚರಣೆಗಳಲ್ಲಿ ಆತನಿಗೆ ನಾವು ಸಾಥ್ ಕೊಡ್ತೀವಿ ಅನ್ನುವಂತಹ ಹೇಳಿಕೆಗಳನ್ನು ಯಾರೆಲ್ಲ ಕೊಟ್ಟಿದ್ರು ಅಂತವರನ್ನ ಕೂಡ ಕರೆಸಿ ವಿಚಾರಣೆ ನಡೆಸುವಂತ ಪ್ರಕ್ರಿಯೆಗಳಾಗಿದೆ. ಅಂದ್ರೆ ಅವರ ಮಾತುಗಳಲ್ಲಿ ಸತ್ಯಾಸತ್ಯತೆ ಇದೆಯಾ, ಆತ ಗುರುತಿಸಿದ್ದು ಇದೇ ವ್ಯಕ್ತಿಯನ್ನ. ಯಾಕಂದ್ರೆ ಈವರೆಗೆ ಆ ಅನಾಮಿಕ ವ್ಯಕ್ತಿ ಯಾರನ್ನು ಕೂಡ ಅಂದ್ರೆ ಐಡೆಂಟಿಫಿಕೇಶನ್ ಆಗ್ಲಿಲ್ಲ, ಆತನ ಮುಖ ಯಾರಿಗೂ ಕೂಡ ಕಂಡಿಲ್ಲ. ಆದರೆ ಆತ ಇದ್ದಂತ ಅವಧಿಯ ಬಗ್ಗೆ ಒಂದಷ್ಟು ಕ್ಲಾರಿಟಿಗಳು ಸಿಕ್ಕಂತ ಸಂದರ್ಭಗಳಲ್ಲಿ ಧರ್ಮಸ್ಥಳದ ಸ್ಥಳೀಯ ನಾಗರಿಕರು ಮತ್ತು ಆ ಭಾಗದ ಜನ ಹೇಳ್ತಾ ಇದ್ದಾರೆ ಅದು ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಆತನ ಹೆಸರಿನ ಸಮೇತ ಅವರನ್ನ ಗುರುತಿಸುವ ಪ್ರಕ್ರಿಯೆಗಳಾಗ್ತಾ ಇದೆ. ಹಾಗಾಗಿ ಸುತ್ತಮುತ್ತ ಇರುವಂತಹ ಜಾಗಗಳಲ್ಲಿ ಆತನಿಗೆ ಪರಿಚಯ ಇರುವಂತವರು, ಆತನ ಬಗ್ಗೆ ಮಾಹಿತಿಗಳಿರುವಂತವರು ಒಂದಷ್ಟು ಜನರನ್ನ ಈ ರೀತಿಯಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಅದರ ಜೊತೆಗೆ ಪಂಚಾಯತ್ನ ದಾಖಲೆಗಳನ್ನ ತಂದಿದ್ದಾರೆ. ಆ ಒಂದು ಪಂಚಾಯತ್ನಲ್ಲಿ ಕೆಲವೊಂದು ನಿಗದಿತ ವರ್ಷಗಳಲ್ಲಿ ಯಾರೆಲ್ಲ ಈ ಒಂದು ಪಂಚಾಯತ್ ನಲ್ಲಿ ಕೆಲಸ ಮಾಡ್ತಾ ಇದ್ರು, ಪಂಚಾಯತ್ಗೆ ಸಂಬಂಧಪಟ್ಟ ಯಾವುದೆಲ್ಲ ಮಾಹಿತಿಗಳನ್ನು ಅವರು ಕಲೆ ಹಾಕ್ತಾ ಇದ್ರು, ಆ ಪಂಚಾಯತ್ ನಲ್ಲಿ ಆತ ಹೇಳಿದಂತ ಸಮಯಗಳಲ್ಲಿ ಅಧ್ಯಕ್ಷರು ಯಾರಾಗಿದ್ರು, ಉಪಾಧ್ಯಕ್ಷರು ಯಾರಾಗಿದ್ರು, ಅದರ ಸದಸ್ಯರುಗಳು, PDO ಸೇರಿದಂತೆ ಸಾಮಾನ್ಯ ಡಾಟಾ ಆಪರೇಟರ್ ಗಳಿಂದ ಹಿಡಿದು ಪೌರ ಕಾರ್ಮಿಕರ ಹಾದಿಯಾಗಿ ಬಹುತೇಕ ಎಲ್ಲರನ್ನ ಕೂಡ ವಿಚಾರಣೆ ಮಾಡುವಂತ ಪ್ರೋಗ್ರೆಸ್ ಇನ್ನು ಮುಂದೆ ನಡಿಬೇಕಾಗಿದೆ. ಅದಕ್ಕೆ ಅವರನ್ನೆಲ್ಲ ಗುರುತಿಸುವ ಕಾರ್ಯಗಳಾಗಿದೆ, ದಾಖಲೆಗಳನ್ನು ತರಲಾಗಿದೆ, ಅವರನ್ನ ಕಾಂಟ್ಯಾಕ್ಟ್ ಕೂಡ ಮಾಡಲಾಗ್ತಾ ಇದೆ. ಅದರಲ್ಲಿ ಬದುಕಿದ್ದವರು ಯಾರಾದ್ರೂ ಇದ್ದೆ ಅಂತ ಬದುಕಿದ್ದವರ ಜೊತೆಗೆ ಆಗಿನ ಯಾವ ದಫನ ಪ್ರಕ್ರಿಯೆಗಳೇನಾಗಿರುವಂತದ್ದು ನದಿಯ ತಟಭಾಗದಲ್ಲಿ ಆ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸುವಂತ ಕಾರ್ಯಗಳನ್ನ ಮಾಡಲಾಗ್ತಾ ಇರುವಂತದ್ದು. ಯಾಕಂದ್ರೆ ಆರಂಭದಲ್ಲೂ ಕೂಡ ನಾನು ಹೇಳಿದ್ದೆ, ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಈ ಒಂದು ಇಡೀ ಪ್ರಕರಣಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನು ಕೊಡುವಂತಹ ಒಂದು ಕಾನೂನು ಪ್ರಕ್ರಿಯೆಯ ಭಾಗವಾಗಿದ್ದರೆ ಅದರ ಜೊತೆಗೆ ಅದಕ್ಕೆ ದಾಖಲೆಗಳ ಸಂಗ್ರಹ ಮತ್ತು ಅದನ್ನ ಟ್ಯಾಲಿ ಮಾಡುವಂತದ್ದು, ಅದರ ಸಮೀಕರಿಸಿ ಅದರಲ್ಲಿ ಯಾವುದೇ ವ್ಯತ್ಯಾಸಗಳು ಕಂಡು ಬರದ ರೀತಿಯಲ್ಲಿ ಅದನ್ನ ಒಂದು ರೀತಿಯಲ್ಲಿ ತನಿಖೆಯ ಭಾಗವಾಗಿ ತೆಗೆದುಕೊಂಡು ಹೋಗುವಂತದ್ದು SITಗೆ ಭಾರಿ ದೊಡ್ಡ ಸವಾಲಿನ ಪ್ರಕ್ರಿಯೆ. ಹಾಗಾಗಿ ಈ ಸಂದರ್ಭಗಳಲ್ಲಿ SITಯ ಮುಖ್ಯಸ್ಥರಾದಂತವರು ಹತ್ತಿರದಲ್ಲಿದ್ದರೆ ಅವರ ಒಂದು ಮುತುವರ್ಜಿಯಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಅವರ ಸಲಹೆಗಳನ್ನ, ಸೂಚನೆಗಳನ್ನ ಪಡೆದು ತನಿಖೆಗಳನ್ನು ನಡೆಸುವಂತದ್ದು ಬಹಳ ಒಂದು ರೀತಿಯಾಗಿ ನಡೆಯುತ್ತೆ. ಹಾಗಾಗಿ ಮಧ್ಯಾಹ್ನದ ಬಳಿಕ ಆತ ಬಂದರೂ ಕೂಡ ಆತನನ್ನ ಸ್ವಲ್ಪ ವಿಚಾರಣೆ ನಡೆಸಿ ಆ ಬಳಿಕ ಆತನನ್ನ ಕೂಡ ಬಿಟ್ಟು ಕಳಿಸಲಾಗಿದೆ. ಆದರೆ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಈಗಲೂ ಕೂಡ SIT ಕಚೇರಿಯಲ್ಲಿ ತಮ್ಮ ನಿರಂತರವಾದ ಸರಣಿ ಸಭೆಗಳನ್ನ ಮುಂದುವರಿಸಿರುವಂತದ್ದು. ಥ್ಯಾಂಕ್ ಯು ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
Bye.